ಹಾಯ್ ವೆಲ್ಕಮ್ ಟು ಕ್ರೇಜಿ ಕಪಲ್ ಯೂಟ್ಯೂಬ್ ಚಾನಲ್. ಹಾಯ್ ಮಾಡ್ತೀವಿ. ಎಲ್ಲಿ ಹೋಗ್ತಾ ಇದೀವಿ ಇವತ್ತು? ಹಾಯ್. ಊರಿಗೆ ಹೋಗ್ತಾ ಇದೀವಿ. ಹಾಯ್ ಅಲ್ಲಿ ಅಲ್ಲಿ. ಹಾಯ್ ಹಾಯ್. ನಾವು ಇವತ್ತು ಊರಿಗೆ ಹೋಗ್ತಾ ಇದೀವಿ. ಪಿಂಕು ಕರ್ಕೊಂಡು. ಹಲೋ ಪಿಂಕು. ಯಾಕೆಂದ್ರೆ ನಾಳೆ ಇಂಜೆಕ್ಷನ್ ಇದೆ ಪಿಂಕುಗೆ. ಅಲ್ವಾ? ಹಾ ಎಲ್ಲ ಎತ್ಕೊಂಡಿದ್ದೀನಿ. ಪಾಪುಗೆ ಒಂದು ಎಕ್ಸ್ಟ್ರಾ ಐಟಮ್ ಬೇಕಂತೆ ಆಟ ಆಡಕ್ಕೆ, ಅದಕ್ಕೆ ಡಿಮಾರ್ಟ್ ಬಂದಿದ್ವಿ. ಇರೋದು 2 ಐಟಮ್ ತೊಗೊಳಕ್ಕೆ ಹೋಗ್ಬೇಕಾರೆ ನೋಡಿ ಬಿಲ್ ಎಷ್ಟಾಗತ್ತೆ ಅಂತ. ಡಿಮಾರ್ಟ್ ಹಣೆ ಬರನ ಎಷ್ಟು ಇವತ್ತು ನಿಜವಾಗ್ಲೂ ಏನು ತಗೊಳಲ್ಲ. ಬಂದಿರೋದು 2 ಐಟಮ್ ತೊಗೊಳಕ್ಕೆ. ಮೇಲೆ ಬಟ್ಟೆ ತಗೊಂಡು ಬಾಲ್ ತಗೊಂಡು ಇವ್ರಿಗೆ ಅಷ್ಟೇ. ನೋಡೋಣ ವೆಯ್ಟ್ ಅಂಡ್ ಸಿ ನಿಂಗೆ ಬಿಲ್ ಕೌಂಟರ್ ಬಂದಾಗ ಗೊತ್ತಾಗುತ್ತೆ. ಪಾಪ್ಕಾರ್ನ್ ಅಷ್ಟೇ, ಇನ್ನೇನು ತಗೊಳಲ್ಲ. ಒಂದು ಆ್ಯಡ್ ಆಯ್ತು ಈಗ ಅಷ್ಟೇ. ನಮ್ಮ ಕಂಪ್ನಿಲಿ ಒಬ್ರು ಡಿಜೆ ಆಪರೇಟ್ ಇದ್ದಾರೆ, ತೋರಿಸ್ತೀನಿ ನೋಡಿ. ಇವರೇ ಸಿಸ್ಟಮ್ ಆಪರೇಟರ್. ಇವರು ಸಿಸ್ಟಮ್ ಅಲ್ಲಿ ಇವರೇ ಆಪರೇಟರ್. ಅಯ್ಯೋ ಪಿಂಕು ಬೇಕಾಯ್ತು. ಏನು ಮಾಡ್ತಾ ಇರೋದು? ವಾ ಸಿಸ್ಟಮ್ ಆಪರೇಟರ್ ಇವರು ನನ್ನ ಗಾಡಿಗೆ. ಅಲ್ಲ ತೀಟೆ 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 ಇದು. ಗೊತ್ತಾಗಿದೆ ಸೌಂಡು ಅಂತ. ಲಿಫ್ಟಲ್ಲಿ ಹೋಗೋಕ್ಕೆ ಭಯ. ಹಿಂಗೆ ಜರುಗ್ತದ ಕೆಳಗಡೆಗೆ. ಏನಿದು? ತಣ್ಣನೆ ಗಾಳಿ ಪರಿಮಳ ಬೀರಿ. ಆಮೇಲೆ ಮಾಡ್ತೀನಿ ನೋಡಪ್ಪ. ಹಾಂ ₹70. 4 74 ಬೇಕು. ನಮ್ಮ ಕತೆ ನಿಮ್ಮ ಜೊತೆ. ಡ್ರೈವಿಂಗ್ ನ ಹೊರಗಡೆಯವ್ರು ನಂಬ್ತಾರೆ, ನಮ್ಮ ಮನೆಯವರೇ ನಂಬರು ಡ್ರೈವಿಂಗ್. ನೋಡಪ್ಪ ಏನ್ ಜನಗಳು ಸ್ಪೀಡಾಗಿ ಹೋದ್ರೆ ನಿಧಾನಕ್ಕೆ ಹೋಗು ಅಂತಾರೆ. ಅಂತ ಕಸ್ಟಮರ್ ಕೂತ್ಕೊಂಡು ಹೆಂಗ್ ಹೋದ್ರು ಅವ್ರೇನು ಮಾತಾಡಲ್ಲ. ಕಸ್ಟಮರ್ ದುಡ್ಡು ಕೊಟ್ಟಿರ್ತಾರೆ ಅಂತಾನ ನಂಬಿಕೆ ಇರುತ್ತೆ ಅವ್ರಿಗೆ. ಬಟ್ ನಮ್ಮ ಮನೆಯವರು ಅವರಲ್ಲ. ನಿಧಾನ ಓಡಿಸಿದ್ರು ಕಷ್ಟ, ಸ್ಲೋ ಆಗಿ ಓಡಿಸಿದ್ರು ಕಷ್ಟ, ಮುಂದೆ ಗಾಡಿ ಬಂದ್ರು ಕಷ್ಟ. ಅದು ಟೋಲ್ ಮೇಲೆ ಕರ್ಕೊಬತ್ತಾ ಇದೆ. ನೀನು ಅಲ್ಲಿ ರೆಸಾರ್ಟ್ ತೋರಿಸೋದಲ್ಲ, ಅದಕ್ಕೆ ಈ ಕಡೆ ಕರ್ಕೊಂಡ್ಬಂದಿದ್ದೆ. ಯಾವ ರೆಸಾರ್ಟ್? ಅಲ್ಲಿ ಐತಿಲ್ಲ, ಮುಖಾಂತರ ರೆಸಾರ್ಟ್. ರೆಸಾರ್ಟ್ ಒಳಗಡೆ ಹೋಗಲ್ಲ, ಸುಮ್ಮನೆ ನೋಡಕ್ಕೆ ಅಷ್ಟೇ. ರೆಸಾರ್ಟ್ ಪಕ್ಕದಲ್ಲಿ. ಏನದು? ಅದು ಸೆಂಟ್ ತಗೊಂಡಿದ್ದಲ್ಲ, ಸೆಂಟ್ ಎಲ್ಲ ಕರ್ಗೋಯ್ತು, ಶೇಷ್ ಉಳಿದಿತ್ತು. ಯಾಕೆ ಬಿಸಾಕ್ಬೇಕು ಅಂತ ಅದನ್ನ ಎಸಿ ಒಳಗಡೆ ಹಾಕಿದ್ದೀನಿ. ಎಸಿ ಒಳಗಡೆ ಕಣವ. ಜಿಪ್ನು ತರ ಮಾಡಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗತ್ತಪ್ಪ. ಅದು ಜಿಪ್ನದ ಅದು ಆಮೇಲೆ ಸಂಸಾರ ಆದ್ಮೇಲೆ ಸಂಸಾರ ಮಾಡ್ಬೇಕು, ಜಿಪ್ನ ತರ ಮಾಡ್ಬೇಕು ಅಂತ. ಹೊಟ್ಟೆ ಬಟ್ಟೆಗೆ ಏನು ಮೋಸ ಇಲ್ಲ. ರೋಡ್ ನೋಡಿದ್ರೆ ದಡಕ್ ಬಡಕ್ ದಡಕ್ ಬಡಕ್ ದಡಕ್. ಪಾಪು ಮಲ್ಕೊಬಿಟ್ಟವಳೆ ನಾ ವಿಡಿಯೋ ಮಾಡಕ್ಕೆ. ಅಲ್ಲ ಇಲ್ಲಿ ಲಡ್ಕ ಬಡಕ ಅಂತ ಕೂತದಿಲ್ಲಿ. ಏನು ಕರೆಕ್ಟಾಗಿ ಹೇಳು. ಸ್ಟೇರಿಂಗು. ಅಯ್ಯೋ ಡಿಮಾರ್ಟ್ ಹೋದ್ವಾ? ಏನೋ ತಗೋಬೇಕು ಅಂತ ಹೋದು. ಏನ್ ತಗೋಬೇಕು ಅಂತ ಎಲ್ಲ ಏನೂ ಇಲ್ಲ. ಟೀ ಶರ್ಟು ಪಾಪುಗೆ ಒಂದು ಗೊಂಬೆ ತಗೊಳ್ಳುವ ಅಂತ ಹೋದು. ಅದರಲ್ಲಿ ಎಕ್ಸ್ಟ್ರಾ ಏನೋ ತಗೊಂಡು ಟೀ ಶರ್ಟ್ ತಗೊಳಕ್ ಹೋದು. ಪಾಪುಗೆ ಊರಿಗೆ ಹೋಗಿ ಹಾಕೋಣ ಅಲ್ಲಿ ಅಂತ. ಪಾಪುಗೆ ನಾಯಿ ಮರಿ ಸಿಕ್ಕಾಬಿಟ್ಟೆ ಇಷ್ಟ ಅಲ್ವಾ, ತುಂಬ ಒಂದು ನಾಯಿ ಮರಿ ತೋರಿಸ್ತು. ಬಟ್ ಅವಳು ಬಿಡ್ಲೇ ಇಲ್ಲ ನಾಯಿ ಮರಿನ. ನಾನು ಕೊಡ್ಸಿಲ್ಲ ಅಂದ್ರೆ ಆಗುತ್ತಾ? ಮನೇಲಿ ಐತೆ ಆದ್ರೂ ಮನೇಲಿ ಜೀವಂತವಾಗಿರೋ ನಾಯಿ ಐತೆ ಮನೇಲಿ. ಜಲಾಡು ಅದ್ರ ಜೊತೆ ಆಟ ಆಡಕ್ಕಾಗತ್ತ ಅವಳು. ಅದಕ್ಕೆ ಅದ್ರ ಮರಿ ತರ ಇರ್ಲಿ ಅಂದ್ಬಿಟ್ಟು ಹಸ್ಕಿ ನಾಯಿದ್ನ ಕೊಡಿಸ್ತು ಹೊತ್ತಿಗೆ. ಅವಳ ಬಿಟ್ಟೇ ಇರಲ್ಲ ಇವಾಗ. ಮಲ್ಕೊಂಡು ಅವಳೆ ಎದ್ದ ಮೇಲೆ ಕೈ ಹಿಡ್ಕೊಂಡಂದ್ರೆ ಇನ್ನು ಮಲ್ಕೊಳ್ಳೋ ತನಕ ಬಿಡಲ್ಲ ಅದನ್ನು.
ನಮಗೆಲ್ಲ ಯಾರು ಕೊಡ್ಸೋದು ನಾವು ಅವಾಗ ಈ ಥರ ನಾಯಿ ಮರಿ ಗೊಂಬೆ ಇದಾವೆ ಅಂತ ಗೊತ್ತಿಲ್ಲ ನಾವು ಹುಟ್ಟಿದಾಗೆಲ್ಲ. ನಾವೇನಿದ್ರು ಈ ಕಂಠ ಕಾಯಿ ಕಲ್ಲು ಅದ್ರಲ್ಲಿ ಆಟ ಆಡ್ದವ್ರು ನಾವು. ಈಗಿನ ಮಕ್ಳು ಅದ್ರಲ್ಲಿ ಆಟ ಆಡ್ತಾವ? ಬೇಬಿ ಡಾಲೇ ಬೇಕು, ಸೌಂಡ್ ಬರೋ ಮಿಷಿನೇ ಬೇಕು. ಹೋಗಲೇ ಯಾವ ರೀತಿ? ಇದು ಸೋಮನಹಳ್ಳಿ ಬ್ಯಾಕ್ ಸೈಡ್. ನನ್ನ 20 ಸಲ ಇದೇ ರೋಡ್ ಕರ್ಕೋಬಾ, ಗೊತ್ತಾಗಲ್ಲ. ಅದಕ್ಕೆ ನಿಮ್ಗೆ ಗಾಡಿ ಡ್ರೈವಿಂಗ್ ಬರಲ್ಲ ಅಂದ್ರೆ ಏನೆಲ್ಲ ಹೊಸ ಹಿಂಗೆ ಹೋಯ್ತು ಹೊಸ ಗಾಡಿಗಳು. ಏನಾದ್ರೂ ಮಿಸ್ ಆಗಿ ಕರ್ಕೊಂಡು ಹೋಗು ಅಂದ್ರೆ ಎತ್ತಗಾರ ಮುಗಿಸ್ಬಿಟ್ಟು ನಾವು ಹಂಗಲ್ಲ, ಒಂದು ಸಲ ನೋಡ್ಕೊಂಡಿದ್ದ 20 ವರ್ಷ ಕೊಟ್ಟು ಹೋದ್ರು ನಾವು ಹಂಗೆ ಹೋಗ್ತೀವಿ. ಏನು ಮಾಡೋದು, ನಮ್ಮ ಕೆಲಸನೇ ಅದಲ್ವಾ, ನಮ್ಮ ಕೆಲಸನೇ ಅದು ಡ್ರೈವಿಂಗ್ ಕೆಲಸ. ಈಚಲಣ್ಣ ಅಂತ ನಂಗೆ ಗೊತ್ತಿಲ್ಲ ಬಿಡು. ಈಚಲಣ್ಣ ಗೊತ್ತಿರುತ್ತೆ, ಈ ಅದರಲ್ಲಿ ಎಂಡ ಏನು ಗೊತ್ತಿಲ್ಲ. ಸುಮ್ಮನೆ ಏನು ಕೇಳ್ತೀವಿ, ಗೊತ್ತಿಲ್ಲ ನಮಗೆ. ಇಲ್ಲ ನನ್ಗೆ ಗೊತ್ತಿಲ್ಲ ಹೇಳು, ತಿಳ್ಕೋಬೇಕು. ಹಂಗೆ ಇರಬೇಕು, ತಿಳ್ಕೊತೀನಿ ಹೇಳು ಅಂತ. ನಮ್ಗೆ ಏನು ಗೊತ್ತಿಲ್ಲ ಅಂದರೆ ಅದು ಮುಂದೆ ಒಂದು ಮರ ಕಾಣಿಸ್ತದೆ. ಯಾವ ಮರ? ರೈಟ್ ಸೈಡಲ್ಲಿ ಇದು ಈ ಕಡೆ ಇಲ್ಲಿ ಇದು ಹಾಂ ತೆಂಗಿನ ಮರ, ಅದು ಮಾವಿನ ಮರ ಅಲ್ಲ. ಮತ್ತೆ ಅದು ನಾಯಿ ಕೇಳಿದ್ರು ಹೇಳ್ತದೆ. ಅದನ್ನ ತನಕ ಮಾಡಿದೀವಿ ಇವಾಗ ಸರ್ ಐತಲ್ಲ. ನಾನು ಅದನ್ನೇ ಕೇಳಿದ್ದು. ನಾನು ಮನುಷ್ಯನ್ ಕೇಳಿದ್ರೆ ಹೇಳ್ಬಿಡ್ತಿದ್ದ. ಎಕ್ಸ್ಪ್ರೆಸ್ ಒಂದ್ಸಲ ಚೇಂಜ್ ಮಾಡಬೇಕು. ಅಯ್ಯೋ ದೇವ್ರೇ. ಸರಿ, ನಾವು ಇವಾಗ ಹೋಯ್ತಾ ಇರೋದು ಬೆಂಗಳೂರಿಂದ ಕನಕಪುರಕ್ಕೆ. ಕ್ಲಾರಿಟಿ ಕೊಟ್ಬಿಡ್ಬೇಕು. ಸುಮ್ಮನೆ ಹೋಯ್ತಾ ಇದೀವಿ ಅಂತ ವಿಡಿಯೋ ಮಾಡ್ತಾವ್ರೆ, ಎಲ್ಲಿಗೆ ಹೋಯ್ತಾ ಇದೀವಿ ಅಂತ ಹೇಳಿಲ್ಲ. ಬಂದೇ ಬಿಡ್ತು ನೋಡ್ರಿ, ಮೇನ್ ರೋಡ್ ಗೊತ್ತಿರುತ್ತೆ. ನಮ್ಮ ಡ್ರೈವರ್ಗೆಲ್ಲ ಗೊತ್ತಿರುತ್ತೆ ರೋಡು. ಬಟ್ ದಿಸ್ ಇಸ್ ನಾಟ್ ಸೇಫ್. ಇದೆಲ್ಲ ಒಳ್ಳೇದಲ್ಲ, ಇದು ತರ ಒಂದ್ ಮೇಲೆ ಹೋಗೋದು ಕರೆಕ್ಟ್ ಅಂತ ನಾವೇ ಹೇಳೋದು, ನಾವೇ ಮಾಡೋದು. ಏಯ್ ಯಾವಾಗ್ಲೂ ಒಂದ್ಸಲ ಟಿ ಗೊತ್ತಿತ್ತಲ್ಲ. ಅವನ್ ಗೊತ್ತಿಲ್ಲ, ನಾವು ಗೊತ್ತಿರ್ಲಿಲ್ಲ. ಅವನು ಸುಮ್ನೆ ಮುಂದಕ್ಕೆ ಮೂವ್ ಮಾಡಿದೆ, ಸಡನ್ ಆಗಿ ನಿಂತ್ಕೊಬಿಟ್ಟ. ನಾನು ಮುಚ್ಕೊಂಡು ಹಿಂಗ್ ನೋಡದ್ನ, ಅವ್ರು ಗುದ್ದೋ ಸ್ಟೈಲ್ಗೆ ನನ್ಗೆ ಹೋಗಿ ಗುದ್ದೇ ಬಿಟ್ಟೆ ಅನ್ನಂಗೆ ಕಿತ್ಬಿಟ್ಟೆ. ಆ ಥರ ಅಲ್ಲ, ಅವನಿಗೂ ಕಾನ್ಫಿಡೆನ್ಸು. ನಾನು ಟರ್ನ್ ಮಾಡ್ತೀನಿ, ಸ್ಲೋ ಮಾಡ್ಕೋತೀನಿ ಅಂತ. ನನಗೂ ಕಾನ್ಫಿಡೆನ್ಸು, ಸ್ಲೋ ಆಗುತ್ತೆ ಅಂತ. ಡ್ರೈವರ್ ಗೊತ್ತಿರುತ್ತೆ, ಪಕ್ಕದಲ್ಲಿ ಗೊತ್ತಿರೋದಕ್ಕೆ ಹೆಂಗೆ ಗೊತ್ತಿರುತ್ತೆ? ಅವರು ಕ್ಲಚ್ ಬ್ರೇಕ್ ನಮ್ಮ ಹತ್ರ ಇರುತ್ತೆ, ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರ. ಅವ್ರು ಏನು ಮಾಡ್ತಾರೆ, ಸಡನ್ನಾಗಿ ಹತ್ರ ಹೋದ ತಕ್ಷಣ ಕಿಚ್ಕೊಂಡ್ಬಿಡೋದು, ಗೊತ್ಬಿಟ್ರು ಅಂತ. ಅವ್ನು ಡ್ರೈವರ್ ಅವ್ನ ಪಡ್ಗೆ ಅವನು ಯೂಟರ್ನ್ ಮಾಡ್ದ, ನನ್ನ ಪಡ್ ನನಗೆ ಸ್ಟ್ರೈಟ್ ಹೋದೆ. ಗೊತ್ತು ಡ್ರೈವರ್ಗೆ. ಅಲ್ಲ, ಇಷ್ಟೊತ್ತು ಮಾಡ್ತಾ ಇದ್ದೀನಿ ರೆಕಾರ್ಡೇ ಆಗಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತಲೆ ಕೆಚ್ಕೊಂಡ್ಬಿಟ್ಟು ಗಲ್ ತಗೊಂಡು ಅಂತ ಹೇಳಿದೆ. ರೆಕಾರ್ಡ್ ಆಯ್ತೈತೆ, ಸುಮ್ಮನೆ ನೀನ್ ಏನ್ ಹೇಳ್ತಿ ಅಂತ ಅಂದ್ಬಿಟ್ಟು ನೋಡ್ದೆ. ನಾನೇನು ಹೇಳಿ, ರೆಕಾರ್ಡ್ ಆಗ್ಲಿ. ಮುಂದೆ ಮಾತ್ರ ಇಲ್ಲಿ ಎನಿ ಟೈಮ್ ಪೊಲೀಸ್ನವ್ರು ಇರ್ತಾರೆ. ಬಟ್ ಇವಾಗಿರಲ್ಲ ಸರ್, ಜಸ್ಟ್ ಇರಲ್ಲ ಅನ್ಕೊಂತೀನಿ. ನಾವೇನಾದ್ರೂ 80 ಮೇಲೆ ಹೋದೋ 80ಗೆ ಪ್ಲಸ್ ಇನ್ನೊಂದು 20 ಸೇರಿಸಿ 1000 ಪೇ ಮಾಡಬೇಕಾಗತ್ತೆ. ಇಲ್ಲ, ಇವತ್ತು ಸಾಟರ್ಡೆ ಸಂಡೇ ಮಾತ್ರ ಹೆವಿ ಇರ್ತಾರೆ ಇಲ್ಲಿ ಪೊಲೀಸ್ನವರು. ಅದು ಗೊತ್ತವ್ರಿಗೆ, ಕರೆಕ್ಟಾಗಿ ಗಾಡಿ ನ್ಯೂಟ್ರಲ್ ಮಾಡಿದ್ರು 100 ಹೋಗುತ್ತೆ ಅಂತ. ಬಟ್ ಹಿಡ್ದಾಕ ಕೊಡೋಣ ಅಂತ ಅವರು. ಪಾಪ ಮಲ್ಕೊಬಿಟ್ಟ ಅವಳೆ. ಅವಳು ಮಲ್ಗಿದ್ರೇನೆ ವಿಡಿಯೋ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಅವಳು ಹಿಂಸೆ ಆಗ್ಬಿಡ್ತು ನನಗೆ. ಪಾಪ ಯಾವ ಹಿಂಸೆನೂ ಮಾಡಲ್ಲ ಅವಳು. ನನ್ನ ಹತ್ರ ಬರ್ತಾರೆ, ಗಾಡಿ ಓಡಿಸ್ತೀನಿ ಕೊಡಪ್ಪ ಅಂತ. ಐಟಮ್ಗಳು, ಲಗೇಜ್. ಮತ್ತೇನೇನು ಸಮಾಚಾರ ಹಿಂಗೆ ಹೋಯ್ತಾ ಇರೋದು. ನನ್ನ 3 ಗಂಟೆ ಊರು ಸಿಗುತ್ತೆ. ಅವ್ರು ಅಜ್ಜಿ ತಾತ ವೆಯ್ಟ್ ಮಾಡ್ತಾ ಇರ್ತಾರೆ ಮೊಮ್ಮಗಳು ನೋಡೋಕ್ಕೆ. ಆಲ್ರೆಡಿ ಕರೆಕ್ಟಾಗಿ ಕಾಯ್ತಾ ಇರ್ತಾರೆ. ಇವತ್ತಿಗೆ ಕರೆಕ್ಟಾಗಿ 1 ಮಂತ್ ಆಯಿತು ನಾವು ಊರಿಗೆ ಹೋಗಿ. 1 ತಿಂಗಳಾಯ್ತು. ಇದೇ ಫಸ್ಟ್ ಲಾಂಗ್ ಗ್ಯಾಪ್, 1 ತಿಂಗಳು. ಅಜ್ಜಿ ತಾತ ವೆಯ್ಟಿಂಗು ಮೊಮ್ಮಗಳಿಗೋಸ್ಕರ, ನಮಗೋಸ್ಕರ ಏನಲ್ಲ. ಅದೇ ಮೊಮ್ಮಗಳು ನೋಡಕ್ಕೆ ಮಾವ ನನಗೆ ಆ ಮಗನಿಗೋಸ್ಕರ ವೆಯ್ಟಿಂಗ್ ಇಲ್ಲ. ಫಸ್ಟ್ ಮೊಮ್ಮಗಳು, ಆಮೇಲೆ ಸೊಸೆ. ನಾವು ಲೆಕ್ಕಕ್ಕೆ ಇಲ್ಲ, ಲೀಸ್ಟ್ಗೆ ಇಲ್ಲ. ಫಸ್ಟ್ ನಾನಿದೆ ಪಾಪ ಮುಂಚೆ, ಇವಾಗ ಪಾಪು, ಆಮೇಲೆ ನಾನು. ನಮ್ಗೆ ಲೀಸ್ಟ್ಗೆ ಇಲ್ಲ, ಫೋನು ಇಲ್ಲ, ಏನೂ ಇಲ್ಲ.
ನಮ್ಮ ಫೋನ್ ಮಾಡಿದ್ರೆ ಕೊಡು ಫಸ್ಟು, ಸೊಸೆ ಕೊಡ್ಬೇಕು ಫೋನ, ಇಲ್ಲಾಂದರೆ ಸಂಸ್ಕೃತ. ಅದೇ ಮಾವ ಸೊಸೆ ಪ್ರೀತಿ ಪುಣ್ಯ ಮಾಡಿರ್ಬೇಕು ಅಂತ ಮಾವ ಸೊಸೆ ಇರೋಕ್ಕೆ ಗೊತ್ತಾ. ಅದು ಹಂಗೆ ಹೇಳೋ ಮೇಲೆ ಕೇಳಬೇಕು ನೋಡ್ರಿ. ಹಿಂಗೆ ನುಗ್ತಾ ಹೈವೇಲಿ ಇವ್ರು ಅವರಲ್ಲ ಈ ಬೈಕ್ನವರು, ಫಾಸ್ಟಾಗಿ ನುಗ್ಬಿಡ್ತಾರೆ, ಆಮೇಲೆ ಗುದ್ರು ಅಂತ ಅವ್ರು ತಪ್ಪ ಹೇಳ್ತಾರೆ. ಬರುವುದು ಗಾಡಿ ಓಡಿಸಿ ಟಯರ್ಡ್ ಆಗ್ಬಿಟ್ಟಿದ್ಯಾ, ಮಲ್ಕೊಬಿಡು. ಹೆಂಗೆ ಜರ್ನಿ ಮಾಡೋದು, ಹೆಂಗೆ ಫ್ಯಾಮಿಲಿ AC ಹಾಕಿದ್ದೀನಿ ಕಡೆ ಸರ್. ಗಾಡಿ ಓಡಿಸೋದು ನಾವು, ಇದೇ ಮಾಡೋದು ಅವರು, ಟಯರ್ಡ್ ಆಗೋದು ಅವ್ರಿಗೆ. ನಮ್ಗೆ ಏನಿಲ್ಲ, ನಾವು 1000 ಕಿಲೋಮೀಟರ್ ಕೊಟ್ಟರು ಗಾಡಿ ಓಡಿಸ್ತೀವಿ. ಬಟ್ ಪಕ್ಕ ಇರೋರು ಅರ್ಧ ಕಿಲೋಮೀಟರ್ ಹೋಯ್ತಿದಂಗೆ ಇದೇ ಮಾಡ್ಬಿಡೋದು, ಆಮೇಲೆ ಮನೆಗೆ ಹೋಯ್ತಿದಂಗೆ ತಲೆ ಹಿಡ್ಕೊಬಿಡ್ತು, ಫುಲ್ ಟಯರ್ಡ್ ಅಂತ ಮಲ್ಕೊಬಿಡೋದು. ಈ ವ್ಲಾಗಲ್ಲಿ ಯಾರು ಮಿಸ್ ಮಾಡ್ಕೋತೀವಿ? ಇವಾಗ ಚಿನ್ನನ ಅವ್ನು ತರಲೆ ಚಿನ್ನು ಅಂತ ಒಬ್ಬ ಅವನೇ. ಅವ್ನು ಬರಲಿಲ್ಲ, ಅವ್ನು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಅಂದ್ರೆ ನನ್ನ ಕಾಲ ನಾನು ಊರಕ ನಾವೆಲ್ಲರೂ ಕಾಲು ಹೇಳಿದ್ರೆ ಅವ್ನು ನಮ್ಮ ಕಾಲು ಹಿಡಿತಾನ. ಅವನು ಕರ್ಕೊಬೋದೇನು ಸುಮ್ಮನೆ ನೆಕ್ಸ್ಟ್ ಬಾವ ಈ ಬ್ಲಾಗ್ ನೋಡಿ ಬ್ರೋ, ಈ ಬ್ಲಾಗ್ ನೋಡಿ, ಈ ಬ್ಲಾಗ್ ನೋಡಿ. ವಾ ದೀದಿ ದೀದಿ, ವಾ ದೀದಿ ದೀದಿ ದೀದಿ. ನೋಡಿ ಗೈಸ್, ಇಲ್ಲಿ ಊಟಕ್ಕೆ ಹೋದ್ರೆ ಬೇಡನ್ನಲ್ಲ, ತುಕ್ಕು ಕಾರ್ಗಳು ಐತೆ. ಇವೇನು ಕಾರು ಅಂದ್ರೆ ಅಲ್ಲ, ಇಷ್ಟೊಂದು ಕಾರ್ ಬಂದವಲ್ಲ, ಅದೆಷ್ಟು ಮನೆ ಇದ್ದಾವ ಅಂತ, ಅದು ಎಷ್ಟು ಮನೆ ಇರ್ಬೇಡ ಅಂತ ಇಲ್ಲಿ. ಮನೆಗಳು ತುಂಬಾ ಈ ಸೈಡು ಕಾರು, ಈ ಸೈಡು ಕಾರು. ಊಟಕ್ಕೆ ಬಂದಿದ್ದಾರೆ, ಎಲ್ಲ ಊಟ ಕರೆದಿದ್ದಾರೆ, ಎಲ್ಲ ದೊಡ್ಡ ಮನೆಗೊಂದು ಮರಿ ಹೊಡೆದಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಮನೆಗೊಂದು ಬಾಗಿಲು, ಮನೆಗೆ 3 ಬಾಗಿಲು. ನಮ್ಮ ಕನಕಪುರದಲ್ಲಿ ಹೊಸ್ದಾಗಿ ಮಾಡಿರೋದು ಕೋರ್ಟ್. ಇಲ್ಲೆಲ್ಲ ಚೌಟ್ರಿಗಳೈತೆ ನೋಡ್ರಿ, ಹೊಸ್ದಾಗಿ ಮಾಡ್ತಾರಲ್ಲ. ಬೇಕ್ರಿ ಹತ್ರ ತಿನ್ನುವಂತ ಸುಮ್ಮನೆ ಅಲ್ಲ, ನಿಜವಾಗ್ಲು ಏನೋ ಕೊಡಿಸ್ತಾರೆ. ಇಂಕೇದು ಏನಾದರೂ ತಿಂದ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗಿ ಪಚ್ ಏನಾದರೂ ತಗೋ. ಜ್ಯೂಸ್ ಬೇಕು. ಕೇಕ್ ಹಾಂ ಹಾಂ ರೆಡಿ. ಜ್ಯೂಸ್ ಬರ್ತಾಯಿದೆ ಐತೆ ಅಲ್ಲಿ, ಅದೇ ಬಟ್ ಅದು ಮಾವನಿಗೆ ಇದವನಿಗೆ ತಗೋತೀನಿ. ಮನೆ ಹತ್ರ ಬಂದ್ವಿ ಗಾಯ್ಸ್. ಮನೇಲಿ ಯಾರೂ ಇಲ್ಲ, ನಮ್ಮ ಮಾವ ಅತ್ತೆ ಯಾರೂ ಇಲ್ಲ, ಎಲ್ಲ ಹೋಗೋರೆ. ಹಾಯ್ ಮೇಕೆ, ಹಾಯ್. ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಡಾಗಿ ಮಾತಾಡ್ಸ್ಕೊ ಬರುವ. ಡಾಗಿ, ಡಾಮಿ, ಹಾಯ್ ಡಾಮಿ, ಹಾಯ್ ಡಾಮಿ. ಓಯ್, ಅಯ್ಯೋ 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 ಅಯ್ಯೋ, ಏನು ಕೊಡು, ಬಾ 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 ಬಾ, ಇಲ್ಲಿ 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 ಡಾಮಿ. ಏಯ್ ಆಯ್ತು. ಓ ಡಾಮಿ ಕಣ್ಣಮ್ಮ, ಮನೆ ಹತ್ರ ಯಾರೂ ಇಲ್ಲ, ಖಾಲಿ ಮನೆ, ಖಾಲಿ. ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.